ಆಲೋಚನೆ ಮತ್ತು ಕಾಲಕ್ಕೆ ನಿಲುಗಡೆ ಇದೆಯೇ ಎಂದು ಒಬ್ಬರು ಕೇಳುತ್ತಾರೆ. ಏಕೆಂದರೆ ಕಾಲವಿದ್ದರೆ, ಅಂದರೆ ಆಲೋಚನೆ ಇದ್ದರೆ, ಈ ನಿರಂತರ ಕೆಲಸ, ಬಹುತೇಕ ನಾವು ವಿವಿಧ ವಿಷಯಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ, ಚಟಪಟಿಸುತ್ತೇವೆ, ಮೆದುಳು ಎಂದಿಗೂ ಶಾಂತವಾಗಿರುವುದಿಲ್ಲ. ಆದರೆ ನಿರಂತರವಾಗಿ ಅನ್ವೇಷಿಸುತ್ತಿರುತ್ತದೆ, ಹುಡುಕುತ್ತಿರುತ್ತದೆ, ನೆನಪಿಸಿಕೊಳ್ಳುತ್ತಿರುತ್ತದೆ, ಆಶಿಸುತ್ತಿರುತ್ತದೆ. ಇಂತಹ ಮನಸ್ಸು ಸ್ಪಷ್ಟವಾಗಿ ಎಂದಿಗೂ ಶಾಂತವಾಗಿರುವುದಿಲ್ಲ. ಆದರೆ ಅದು ಶಾಂತವಾಗಿಲ್ಲ ಎಂದು ಗ್ರಹಿಸುವುದು, ಯಾವುದೇ ದಿಕ್ಕಿ ಇಲ್ಲದೆ ಅದು ಶಾಂತವಾಗಿರಬೇಕೆಂದು ಹೇಳದೆ, ಅದನ್ನು ಗ್ರಹಿಸುವುದು, ಅದನ್ನು ಗಮನಿಸುವುದು, ಅದು ಶಾಂತವಾಗಿಲ್ಲ. ನಂತರ ಯಾವುದೇ ಒತ್ತಾಯವಿಲ್ಲದೆ, ಯಾವುದೇ ಅಭ್ಯಾಸವಿಲ್ಲದೆ ಅಸಾಧಾರಣವಾಗಿ ಶಾಂತವಾಗುತ್ತದೆ. ಇದಕ್ಕೆ ಹೆಚ್ಚಿನ ಸೂಕ್ಷ್ಮತೆ, ಗಮನ, ಜಾಗೃತಿ ಅಗತ್ಯವಿದೆ. ಕೇವಲ ಮನಸ್ಸಿನ ಆ ಸಂಪೂರ್ಣ ಮೌನದಲ್ಲಿ, ಯೋಚನೆಯಿಂದ ಬೆಳೆದಿಲ್ಲದ ಮೌನದಲ್ಲಿ, ಇದು ಶಬ್ದಗಳ ನಡುವಿನ ಮೌನವಲ್ಲ, ಎರಡು ಶಬ್ದಗಳ ನಡುವಿನ ಮೌನವಲ್ಲ, ಅಥವಾ ಎರಡು ಯೋಚನೆಗಳ ನಡುವಿನ ಮೌನವಲ್ಲ. ಈ ಮೌನ ಅದು ಅಲ್ಲ. ಮೌನವು ಸ್ವಕೇಂದ್ರಿತ ಚಟುವಟಿಕೆ, ಸಂತೋಷದ ಬಯಕೆ, ಭಯ ಇತ್ಯಾದಿಯಿಂದ ಸಂಪೂರ್ಣವಾಗಿ ಬಯಸುತ್ತದೆ. ಆ ಮೌನದಲ್ಲಿ ಮಾತ್ರ ಹೆಸರಿಸಲಾಗದ ವಸ್ತುವನ್ನು ಅನುಭವಿಸಬಹುದು. ನೀವು ನೋಡುತ್ತಿದ್ದಕ್ಕೆ ಧನ್ಯವಾದಗಳು. ಶುಭವಾಗಿರಿ.